ಚೋಟುದ್ದ ಇಲ್ಲ ನಾಲಿಗೆ ಮಾರುದ್ದ. ಏನೋ ಕೊಟ್ರು. ನಾನು ನಿಮ್ಮ ಅತ್ತೆ ಮಗಳ, ನೀನು ಮದುವೆ ಆಗ್ತಾ ಇದೀಯಾ ಏನು? ನಿನಗೆ ಹೆಂಗ್ ಬೇಕೋ ಹಂಗೆ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀಯಾ? ಅವಳಿಂದ ತಪ್ಪಿಸ್ಕೊಳಕ್ಕೆ ಆ ಥರ ಹೇಳಿದೆ ಅಷ್ಟೇ. ಮನ್ಸಿಗೆ ಏನು ಬಂತೋ ಓದ್ರೋದೆ. ನೀನು ಹೇಳ್ಬೋದಾಗಿತ್ತಪ್ಪ, ಸಪೋರ್ಟ್ ಮಾಡ್ಬೋದಾಗಿತ್ತು ಮದುವೆ ಆಗ್ತಾ ಇದ್ದೀನಿ ಅಂತ. ನೀನು ಮಾಡಲಿಲ್ಲ, ನಾನೇ ಮದುವೆ ಆಗ್ಬಿಟ್ಟೆ. ಹೌದಾ? ಎಕ್ಸ್ಕ್ಯೂಸ್ ಮೀ. ಈ ಅವಳನ್ನೇಕೆ ಕರಿತಿದ್ಯಾ? ಡೇಂಜರ್ ಅವಳು. ಒಳ್ಳೆ ಬಾಯ್ ಫ್ರೆಂಡ್ ಸಿಕ್ಕಿದ್ದಾನೆ ಅಂತ ಹೇಳಿದ್ರಿ ಅಲ್ವಾ? ಇವನು ಖಾಲಿ ಇದ್ದಾನೆ, ನಿಮಗೆ ಕೊಡ್ತೀನಿ, ನೀವೇ ಬಾಯ್ ಫ್ರೆಂಡ್ ಮಾಡ್ಕೊಂಡ್ಬಿಡಿ. ನಿಮಗೆ ಫಾರ್ಮು ಸಿಗುತ್ತೆ, ಒಳ್ಳೆ ಬಾಯ್ ಫ್ರೆಂಡು ಸಿಗ್ತಾನೆ. ಒಂದೇ ಕಲ್ಲಲ್ಲಿ 2 ಹಕ್ಕಿ. ಕರೆಕ್ಟ್ ಅಲ್ವಾ? ನಿಮ್ದೇನಾದರೂ ಒಬ್ಜೆಕ್ಷನ್ ಇದೆಯಾ? ನಿಮ್ಗೇನು ಪ್ರಾಬ್ಲಮ್ ಇಲ್ವಾ? ಅಯ್ಯಯ್ಯೋ, ನನಗೇನು ಪ್ರಾಬ್ಲಮ್ ಇಲ್ಲಪ್ಪ. ಧಾರಾಳವಾಗಿ ಇವನ್ನ ಬಾಯ್ ಫ್ರೆಂಡ್ ಮಾಡ್ಕೊಳ್ಳಿ, ನಂದೇನು ಒಬ್ಜೆಕ್ಷನ್ಸೇ ಇಲ್ಲ. ನಾನೇ ಸಪೋರ್ಟ್ ಮಾಡ್ತೀನಿ ನಿಮಗೆ. ಹಿಂಗೆಲ್ಲ ಮಾಡಿದ್ರೆ ದೇವರು ನಿನ್ನ ಬಿಡ್ತಾನ? ಸುಮ್ಮನೆ ಬಿಡ್ತಾನ? ಹೇಳು, ಮೆಚ್ತಾನ? ನನ್ನ ಶಾಪ ನಿನ್ನ ತಡ್ತೆ ಬಿಡಲ್ಲ ಕಣೆ. ನೋಡಮ್ಮ, ನಾನು ಯಾರಿಗೂ ಗಂಡನೂ ಅಲ್ಲ, ಯಾರಿಗೂ ಬಾಯ್ ಫ್ರೆಂಡು ಅಲ್ಲ. ನಾನು ಅಲೋನ್. ಬಿ ಅಲೋನ್ ಟು ಬಿ ಹ್ಯಾಪಿಯರ್. ಜಾಸ್ತಿ ಬಿಲ್ಡಪ್ ತಗೊಂಡ್ರೆ ಹಿಂಗೇ ಆಗೋದು. ದೇವರು ಡೈರೆಕ್ಟಾಗಿ ಪಾಠ ಕಲಿಸ್ತಾರೆ ಅಂತ ನಾನು ಅವಾಗಲೇ ಹೇಳಿದ್ದೆ ತಾನೆ? ನಡಿಗೆ ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗೋಣ. ಕಾಲೇಜ್ಗೆ ಅಪ್ಲಿಕೇಶನ್ ಫಾರ್ಮ್ಗೆ ಅಂತ ಬಂದವಳು ಇನ್ನೇನಕ್ಕೂ ಟ್ರೈ ಮಾಡ್ತಿದ್ದಲ್ಲ ಅವಳು. ನೋಡು ಅಮ್ಮ, ಇವಳು ಹಂಗೇನೆ ಸ್ವಲ್ಪ ತಿಕ್ಲು, ಸ್ವಲ್ಪ ಪುಕ್ಲು, ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಬಾಯ್ ಬಾಯ್ ಬಾಯ್. ನೀವು ಧಾರಾಳವಾಗಿ ಅವ್ರನ್ನ ಬಾಯ್ ಫ್ರೆಂಡ್ ಮಾಡ್ಕೊಳ್ಳಿ. ಏನಿದು ಅಪ್ಲಿಕೇಶನ್ ಕೊಡ್ಸಿದ್ದಕ್ಕೆ ಲಂಚನ? ಹೌದಪ್ಪ, ನೀನು ಪಾಪ ತುಂಬ ಕಷ್ಟಪಟ್ಟು ಬೆವರು ಸುರಿಸಿ ಅಪ್ಲಿಕೇಶನ್ ಫಾರ್ಮ್ ತಗೊಬಂದಿದ್ಯಲ್ವಾ, ಅದಕ್ಕೆ ಕೊಡಿಸ್ತಾ ಇದ್ದೀನಿ. ಮಾಡಿದ ಉಪಕಾರಕ್ಕೆ ಲಂಚ ಅಂತ ಹೆಸರಿಟ್ರೆ ತಿನ್ನೋ ಅನ್ನ ಗಂಟ್ಲಿಗೆ ಇಳಿಯಲ್ವಂತೆ. ಹೇಗೋ ತುಂಬ ಬಿಸಿಲಿತ್ತು, ನನಗೂ ಬಾರ್ಕೆ ಆಗ್ತಾ ಇತ್ತು, ಅದಕ್ಕೆ ಎಳ್ನೀರು ಕುಡಿಯೋಣ ಅಂತ ಬಂದೆ. ಅಣ್ಣ, 2 ಎಳ್ನೀರು ಕುಡಿಯೋ. ಇವರು ಜೋಡಿ ಅಲ್ವಾ ಅನ್ಸ್ಕೊಳ್ಳಿ. ಅಣ್ಣ, ಯಾವ ಜೋಡಿ? ನೀವು ಎರಡು ಜೋಡಿ. ನಾವೇನು ಜೋಡಿನೂ ಅಲ್ಲ, ಗಿಡಿನೂ ಅಲ್ಲ. ನಾವೇನಾರ ಮಾತಾಡಿಲ್ಲ ಅಂದರೆ ಜನ ಏನಾರ ಅರ್ಥ ಮಾಡ್ಕೊಂಡು ಕಲ್ಪಿಸ್ಕೊಂಡ್ಬಿಡ್ತಾರೆ. ನಾಟಿ ಫೆಲೋ. ಎಕ್ಸ್ಕ್ಯೂಸ್ ಮೀ, ಅವ್ರೇನೋ ಗೊತ್ತಿಲ್ಲದೆ ಏನೋ ಮಾತಾಡಿದ್ದಾರೆ, ಸುಮ್ಮನೆ ಯಾಕೆ ಈ ಸೀನೆಲ್ಲ? ಏನಿಷ್ಟು ಆರಾಮಾಗಿ ಬರೀ ಸೀನ್ ಅಂತಿದ್ಯಾ? ಅದು ಒಂದೇ ಎಳ್ನೀರಲ್ಲಿ ನಿನ್ನ ಜೊತೆ ಕುಡಿಬೇಕಂತೆ, 2 ಸ್ಟ್ರಾ ಹಾಕೊಂಡು. ನನಗೇನೋ ಕಮ್ಮಿ ಆಗಿದೆ. ಏನು ಕಮ್ಮಿ ಆಗಿಲ್ಲ, ಎಲ್ಲ ಜಾಸ್ತಿನೇ ಆಗಿದೆ. ಒಣಗೋಗಿರೋ ಬಾಡಿಗೆ ಕೂಲ್ ಡ್ರಿಂಕ್ಸು, ಹಾಟ್ ಡ್ರಿಂಕ್ಸ್ ಬಿಟ್ಟರೆ ಎಳ್ನೀರೆಲ್ಲ ಇಳಿಯಲ್ಲ ಅನ್ಸುತ್ತೆ. ಯಾರೇ ಒಣಗೋಗಿರೋದು? ಸ್ಟಡಿಯಾಗಿ ನಿಂತಿಲ್ವಾ ಇಲ್ಲಿ? ನೋಡ್ದೆ ಅಲ್ಲ, ಅಲ್ಲೆಲ್ಲ ಕೂರಿಸ್ಕೊಂಡು ಪಾಪ ಬೀದಿಲಿರೋ ಮಕ್ಳಿಗೆಲ್ಲ ಊಟ ಹಾಕೋಗ ನೀರು ಇರ್ಲಿಲ್ಲ ಕುಡಿಯೋದಕ್ಕೆ. ಕೆಟ್ಟ ಬಿಸಿಲು ಬೇರೆ ಇತ್ತು, ನೋಡೋಕ್ ನೀನು ಒಣಗೋಗಿರೋ ಇಪ್ಪೆಕಾಯಿ ಥರನೇ ಕಾಣಿಸ್ತಿದ್ದೆ. ಪಾಪ ಮಕ್ಕಳಿಗೆ ಹಸುವಾಗಿತ್ತು, ಅದಕ್ಕೆ ನಾ ಬ್ರೇಕ್ ತಗೊಂಡೆ. ಆಯ್ತಾಯ್ತು, ಜಾಸ್ತಿ ಮಾತಾಡ್ಬೇಡ, ಕುಡಿ.